Hello everyone. Myself, Dr. Manjula SV, Assistant Professor of Sociology, Government First Grade College, Varthur, Bangalore, North University. Today, I am discussing the paper titled Current Social Problems of India for BA final year students who are studying in 6th semester, paper 8 and chapter 3, Violence Against Women. In this session, I am discussing the topic Kidnap and Abduction. ಭಾರತದ ಪ್ರಚಲಿತ ಸಾಮಾಜಿಕ ಸಮಸ್ಯೆಗಳು ಅಧ್ಯಾಯ 3 ಮಹಿಳೆಯರ ವಿರುದ್ಧ ಹಿಂಸೆ. ಮೊದಲಿಗೆ ಈ ಸೆಷನ್ನ ಉದ್ದೇಶಗಳನ್ನು ತಿಳಿದುಕೊಳ್ಳೋಣ. ಅಪಹರಣದ ಮತ್ತು ಹೊತ್ತೊಯ್ಯುವಿಕೆಯ ಅರ್ಥವನ್ನು ತಿಳಿಯಲು, ಅಪಹರಣದ ವ್ಯಾಪ್ತಿಯನ್ನು ತಿಳಿಯಲು, ಅಪಹರಣದ ಗುಣಲಕ್ಷಣಗಳನ್ನು ತಿಳಿಯುವುದು, ಹೊತ್ತೊಯ್ಯುವಿಕೆಯ ವಿಧಗಳನ್ನು ತಿಳಿಯುವುದು ಹಾಗೂ ಅಪಹರಣ ಮತ್ತು ಹೊತ್ತೊಯ್ಯುವಿಕೆಯ ನಡುವಿನ ವ್ಯತ್ಯಾಸಗಳನ್ನು ಕೂಡ ನಾವು ಈ ಸೆಷನ್ ನಲ್ಲಿ ತಿಳಿದುಕೊಳ್ತೇವೆ. The objectives of this sessions are to know the meaning of kidnap and abduction, to know the extent of kidnap, to know the characteristics of kidnap, to know the types of abduction, and also to know the difference between kidnap and abduction. Kidnapping means taking away a person against his or her will by force, threat, or decide. Usually, the purpose of kidnapping is to get a ransom or for some political or other purposes, etc. ಅಪಹರಣ ಎಂದರೆ ಬಲವಂತ, ಬೆದರಿಕೆ ಅಥವಾ ವಂಚನೆಯಿಂದ ಒಬ್ಬ ವ್ಯಕ್ತಿಯನ್ನು ಅವಳ ಇಚ್ಛೆಗೆ ವಿರುದ್ಧವಾಗಿ ಕರೆದೊಯ್ಯುವುದು. ಸಾಮಾನ್ಯವಾಗಿ ಅಪಹರಣದ ಉದ್ದೇಶವು ವಿಮೋಚನೆಯನ್ನು ಪಡೆಯುವುದು ಅಥವಾ ಕೆಲವು ರಾಜಕೀಯ ಅಥವಾ ಇತರ ಉದ್ದೇಶಗಳಿಗಾಗಿ ಕಂಡುಬರುವುದು. Here, kidnapping is taking away a person against his will or her will. Here, the main intention will be to threat or to take money from them or for some political purposes. ಇಲ್ಲಿ ಅಪಹರಣವು ಬೆದರಿಕೆಯನ್ನ ಉಂಟು ಮಾಡಿ ಒಬ್ಬ ವ್ಯಕ್ತಿಯನ್ನ ಬಲವಂತವಾಗಿ ಕರೆದೊಯ್ಯುವುದು ಎಂದು ಅರ್ಥ. ಇದರ ಉದ್ದೇಶ ಅನೇಕ ಇರಬಹುದು. ಕೆಲವೊಮ್ಮೆ ಅವರಿಂದ ಹಣ ಪಡೆಯೋದಾಗಿರ್ಬೋದು, ಆಸ್ತಿ ಪಡೆಯೋದಕ್ಕಾಗಿರ್ಬೋದು, ಅಥವಾ ಕೆಲವು ರಾಜಕೀಯ ಉದ್ದೇಶಗಳಿಂದಲೂ ಕೂಡ ಅಪಹರಣಗಳು ಕಂಡು ಬರುತ್ತೆ ಅಂತ ಹೇಳ್ಬೋದು. ಅಪಹರಣ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಹೊತ್ತೊಯ್ಯುವಿಕೆ ಎಂದರೆ ಒಬ್ಬ ವ್ಯಕ್ತಿಯನ್ನು ಮನವೊಲಿಕೆ, ವಂಚನೆ ಅಥವಾ ಮುಕ್ತ ಅಥವಾ ಹಿಂಸಾಚಾರದ ಮೂಲಕ ಕರೆದೊಯ್ಯುವ ಕ್ರಿಮಿನಲ್ ಕೃತ್ಯವಾಗಿದೆ. ಅಂದ್ರೆ ಅಪಹರಣಕ್ಕೂ ಹೊತ್ತೊಯ್ಯುವಿಕೆಗೂ ವ್ಯತ್ಯಾಸ ಇದೆ. ಅಪಹರಣದಲ್ಲಿ ಬಲವಂತಿಕೆಯಿಂದ ಕರ್ಕೊಂಡು ಹೋಗುವಂಥದ್ದು, ಹೊತ್ತೊಯ್ಯುವಿಕೆಯಲ್ಲಿ ವ್ಯಕ್ತಿಯನ್ನ ಮನವೊಲಿಸಿ ಕರ್ಕೊಂಡು ಹೋಗುವಂತ ಕ್ರಿಯೆ ಕಂಡು ಬರುತ್ತೆ. ವಂಚನೆಯಿಂದ ಆಗಿರ್ಬೋದು ಅಥವಾ ಎಲ್ಲರಿಗೂ ತಿಳಿಯುವ ಹಾಗೆ ಹೊತ್ಕೊಂಡು ಹೋಗೋದಾಗಿರ್ಬೋದು ಅಥವಾ ಕೆಲವೊಮ್ಮೆ ಹಿಂಸಾಚಾರದ ಮೂಲಕ ಕರೆದೊಯ್ಯುವ ಕ್ರಿಮಿನಲ್ ಕೃತ್ಯವಾಗಿದೆ ಅಂತ ನಾವಿಲ್ಲಿ ತಿಳಿಯಬಹುದು. Abduction is the criminal act of taking away a person by persuasion, fraud, or by open or by violence. Taking a person with violence, or sometimes it might be knowing to others also, or sometimes it might be by fraud also. Section 363 of IPC defines, IPC means Indian Penal Code defines kidnapping as taking away or enticing of a minor, that is female of less than 18 years and a male of less than 16 years of age without the consent of the lawful guardian. IPC section 363 ಪ್ರಕಾರ ಅಪಹರಣವನ್ನು ಕಾನೂನುಬದ್ಧ ಪಾಲಕರ ಸಮ್ಮತಿ ಇಲ್ಲದೆ ಅಪ್ರಾಪ್ತ ವಯಸ್ಕನನ್ನು
ಅಂದರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣನ್ನು ಮತ್ತು 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪುರುಷನನ್ನು ಕರೆದೊಯ್ಯುವಿಕೆ ಎಂದು ವ್ಯಾಖ್ಯಾನಿಸುತ್ತದೆ. ಇಲ್ಲಿ ನಮಗೆ ತಿಳಿದು ಬಂದಂತಹ ಅಂಶ, when a female is considered as a minor when she is under the age of 18, when a boy is considered as a minor when he is under the age of 16 years. So a boy or a girl means if they are minor, then they can be kidnapped without the consent of lawful guardian. If the girl or a boy is taken, then according to IPC section 363 can be called as a kidnapping. Who are these lawful guardians? Lawful guardians are nothing but who are taking care of their children. ಇಲ್ಲಿ ತಿಳಿದು ಬಂದಂತ ಈ ವಾಕ್ಯದಿಂದ ತಿಳಿದು ಬಂತ ಅಂಶ ಏನಂದ್ರೆ, ಅಪ್ರಾಪ್ತ ವಯಸ್ಕರು ಯಾರಾಗಿರ್ತಾರೆ? ಹೆಣ್ಣು 18 ವರ್ಷಕ್ಕಿಂತ ಕಡಿಮೆ ಇದ್ದರೆ ಆಕೆಯನ್ನು ಅಪ್ರಾಪ್ತ ವಯಸ್ಕರು ಅಂತ ಕರಿಬಹುದು. ಹುಡುಗ ಅಥವಾ ಗಂಡು 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವನಾಗಿದ್ದರೆ ಅವನನ್ನು ಅಪ್ರಾಪ್ತ ಬಾಲಕ ಎಂದು ಕೂಡ ಕರೆಯಬಹುದಾಗಿದೆ. ಇಷ್ಟೊತ್ತು IPC ಸೆಕ್ಷನ್ ಅಪಹರಣ ಅಥವಾ ಕಿಡ್ನಾಪಿಂಗ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಹೊತ್ತೊಯ್ಯುವಿಕೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಒಬ್ಬ ಮಹಿಳೆಯನ್ನು ಅಕ್ರಮ ಲೈಂಗಿಕತೆಗೆ ಮೋಹಿಸಿ ಅಥವಾ ಅವಳ ಇಚ್ಛೆಗೆ ವಿರುದ್ಧವಾಗಿ ವ್ಯಕ್ತಿಯನ್ನು ಮದುವೆಯಾಗುವಂತೆ ಒತ್ತಾಯಿಸುವ ಉದ್ದೇಶದಿಂದ ಬಲವಂತವಾಗಿ ಮೋಸದಿಂದ ಕರೆದೊಯ್ಯುವುದು ಎಂದು ವ್ಯಾಖ್ಯಾನಿಸುತ್ತದೆ. IPC section defines abduction as forcibly, fraudulently, or deceitfully taking away a woman with the intent of seducing her to illicit sex or compelling her to marry a person against her will. ಇಲ್ಲಿ ಹೊತ್ತೊಯ್ಯುವಿಕೆ ಎಂದರೆ ಒಬ್ಬ ಮಹಿಳೆಯನ್ನು ಅಕ್ರಮ ಲೈಂಗಿಕತೆಗೆ ಮೋಹಿಸಿ, ಇಲ್ಲಿ ಆಕೆಯನ್ನ ಮೋಸದಿಂದ ಆಕೆಯ ಮನವೊಲಿಸಿ ಅವಳಿಗೆ ಇಚ್ಛೆಗೆ ವಿರುದ್ಧವಾಗಿ ವ್ಯಕ್ತಿಯನ್ನು ಮದುವೆಯಾಗುವಂತೆ ಒತ್ತಾಯಿಸಿ, ಆಕೆಗೆ ಇಷ್ಟ ಇಲ್ಲದೆ ಹೋದ್ರೂ ಕೂಡ ವ್ಯಕ್ತಿಯನ್ನ ಮದುವೆಯಾಗೋದಕ್ಕೋಸ್ಕರ ಆಕೆಯನ್ನ ಬಲವಂತವಾಗಿ ಮೋಸದಿಂದ ಕರೆದೊಯ್ಯುವುದನ್ನ ಹೊತ್ತೊಯ್ಯುವಿಕೆ ಎಂದು ನಾವು ಇಲ್ಲಿ ಕರಿಬಹುದಾಗಿದೆ. Abduction is an act of forcibly taking a woman in the intent of seducing her to illicit sex, to indulging her in sex which she is not willing, and compelling and forcing her to get married to a person against her will. Girl who is not willing to get married to a person, in this act a girl or a woman is forced to get married against her will. These two concepts, those synonymously used in day-to-day life, differ in their legal definitions. They are as below. ಈ ಎರಡು ಪರಿಕಲ್ಪನೆಗಳು ದೈನಂದಿನ ಜೀವನದಲ್ಲಿ ಸಮಾನಾರ್ಥಕವಾಗಿ ಬಳಸಿದರೂ ಕೂಡ ಅವುಗಳ ಕಾನೂನು ವ್ಯಾಖ್ಯಾನಗಳಲ್ಲಿ ವ್ಯತ್ಯಾಸಗಳನ್ನ ನಾವು ಕಾಣಬಹುದಾಗಿದೆ. ಈ ಚಿತ್ರಣ ನಿಮ್ಗೆ ಅಪಹರಣ ಮತ್ತು ಹೊತ್ತೊಯ್ಯುವಿಕೆ, ಕಿಡ್ನಾಪಿಂಗ್ ಅಂಡ್ ಅಬ್ಡಕ್ಷನ್, ಇವೆರಡರಲ್ಲೂ ಕಂಡು ಬರುವ ವ್ಯತ್ಯಾಸಗಳನ್ನ ತಿಳಿಸುತ್ತದೆ. Here in kidnapping, the concept of kidnapping is used in case of minor. In abduction, it is used in respect of any person. Kidnapping alli, ಅಪಹರಣದಲ್ಲಿ ಅಪ್ರಾಪ್ತ ವಯಸ್ಕರಿಗೆ ಇದು ಸಂಬಂಧಿಸಿದೆ. ಹೊತ್ತೊಯ್ಯುವಿಕೆಯಲ್ಲಿ ಯಾವುದೇ ವ್ಯಕ್ತಿಯ ಸಂಬಂಧದಲ್ಲಿ ಅಂದರೆ ಪ್ರಾಪ್ತ ಅಥವಾ ಅಪ್ರಾಪ್ತ ವ್ಯಕ್ತಿಗಳಿಗೆ ಇದು ಸಂಬಂಧಿಸಿದೆ. In kidnapping, the victim's consent is immaterial, but in abduction, the victims are free and voluntary consent condones the crime. This makes it clear that in kidnapping, victim consent is not given importance, whether he or she is willing to go with him. In abduction, the victim's free and voluntary consent. Here, the victims are free to go with the offender. And third one, the offender's intent is irrelevant.
In kidnapping, they don't know for what purpose they are taking or kidnapping. The offender's intent is irrelevant. ಇಲ್ಲಿ ಅಪರಾಧಿಗಳ ಉದ್ದೇಶ ಅಪ್ರಸ್ತುತ. ಯಾವ ಉದ್ದೇಶಕ್ಕಾಗಿ ಇವರು ಅಪಹರಿಸ್ತಿದ್ದಾರೆ ಅನ್ನುವಂಥದ್ದಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇಲ್ಲ. ಆದರೆ ಹೊತ್ತೊಯ್ಯುವಿಕೆಯಲ್ಲಿ ಅಪರಾಧಿಗಳ ಉದ್ದೇಶ ಬಹು ಮುಖ್ಯವಾದ ಸಂಗತಿಯಾಗಿರುತ್ತದೆ. ಯಾತಕ್ಕೋಸ್ಕರ ಕಿಡ್ನಾಪ್ ಮಾಡ್ತಿದ್ದಾರೆ ಅನ್ನುವಂತಹ ವಿಷಯಗಳು ಇಲ್ಲಿ ತಿಳಿದಿರುತ್ತದೆ. 18 ವರ್ಷದ ಹುಡುಗಿಯನ್ನು ಹೊತ್ತೊಯ್ಯಬಹುದೇ ವಿನ ಅಪಹರಿಸಲಾಗದು. ಯಾಕಂತ ಹೇಳಿದ್ರೆ ನಾನು ಹಿಂದಿನ ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡಿದ ಹಾಗೆ, ಯಾರು ಮೈನರ್ ಇರ್ತಾರೋ, ಯಾರು 18 ವರ್ಷದ ಒಳಗಡೆ ಇರ್ತಾರೋ ಆ ಹುಡುಗಿಯನ್ನ ಕಿಡ್ನಾಪ್ ಮಾಡಬಹುದು. 18 ವರ್ಷ ಮೇಲ್ಪಟ್ಟಾಗ ಶಿ ಇಸ್ ಕನ್ಸಿಡರ್ಡ್ ಆಸ್ ಅ ಮೇಜರ್. ದೆನ್ she can't be kidnapped, only she can be abducted. By this we came to know the difference between the kidnapping and abduction. ಅಪಹರಣ ಮತ್ತು ಹೊತ್ತೊಯ್ಯುವಿಕೆಯ ವ್ಯತ್ಯಾಸಗಳನ್ನ ನಾವಿಲ್ಲಿ ತಿಳಿದುಕೊಂಡಿದ್ದೇವೆ. ಹೀಗೆ 18 ವರ್ಷಕ್ಕಿಂತ ಮೇಲ್ಪಟ್ಟ ಹುಡುಗಿಯನ್ನು ಹೊತ್ತೊಯ್ಯಬಹುದೇ ವಿನಃ ಅಪಹರಿಸಲಾಗದು. ಆದರೆ ಅವಳು 18 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅವಳನ್ನ ಅಪಹರಿಸಬಹುದು ಮತ್ತು ಹೊತ್ತೊಯ್ಯಬಹುದು. ಅಪಹರಣ ಮತ್ತು ಹೊತ್ತೊಯ್ಯುವಿಕೆ ಎರಡರಲ್ಲೂ ಸಾಮಾನ್ಯ ಅಂಶವೆಂದರೆ ಬಲವಂತ ಅಥವಾ ವಂಚನೆಯ ಮೂಲಕ ಒಬ್ಬ ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ ಕರೆದೊಯ್ಯುವುದನ್ನು ಸೂಚಿಸುತ್ತದೆ. Thus, a girl aged below 18 years could only be abducted and not kidnapped. But if she is under 18, she could be kidnapped as well as abducted. The common factor in the both is, that is kidnapping and abduction, refer to taking away a person unlawfully by force or fraud. ಇದರಲ್ಲಿ ತಿಳಿದು ಬಂದ ಅಂಶ ಏನಂತ ಹೇಳಿದ್ರೆ, 18 ವರ್ಷಕ್ಕಿಂತ ಕಡಿಮೆ ಇರುವ ಹುಡುಗಿಯನ್ನ ಅಪಹರಿಸಬಹುದು, ಮೇಲ್ಪಟ್ಟ ಹುಡುಗಿಯನ್ನ ಹೊತ್ತೊಯ್ಯಬಹುದು. ಎರಡರಲ್ಲೂ ಕಂಡು ಬರುವ ಪ್ರಮುಖ ಅಂಶ ಅಂದರೆ ಬಲವಂತ ಎರಡರಲ್ಲೂ ಇರುತ್ತೆ, ವಂಚನೆ ಎರಡರಲ್ಲೂ ಕಂಡು ಬರುತ್ತೆ, ಹಾಗೆ ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ, ಈ ಎರಡು ಪ್ರಕರಣಗಳಲ್ಲಿನೂ ಕೂಡ ಕಾನೂನು ಬಾಹಿರ, unlawfully by force or a fraud, a girl is kidnapped or abducted. ಅಪಹರಣವನ್ನು ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 359ರಲ್ಲಿ 2 ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ ಮತ್ತು ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 360 ಮತ್ತು 361ರಲ್ಲಿ ವ್ಯಾಖ್ಯಾನಿಸಲಾಗಿದೆ. ಈ ವಿಭಾಗಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು. ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 359ರ ಪ್ರಕಾರ ಅಪಹರಣವನ್ನು 2 ವಿಧಗಳಾಗಿ ಗುರುತಿಸಬಹುದು. ಮೊದಲನೇದು ಭಾರತದಿಂದ ಅಪಹರಣ, ಎರಡನೇದು ಕಾನೂನುಬದ್ಧ ಪಾಲಕತ್ವದಿಂದ ಅಪಹರಣ. Kidnapping is classified into 2 categories in section 395 of the Indian Penal Code and defined in section 360 and 361 of the Indian Penal Code. Let's understand these sections better. As per section 359 of the Indian Penal Code, kidnapping is of 2 types. Firstly, kidnapping from India, and secondly, kidnapping from lawful guardianship. Here it is clear that section 359 of the IPC Code, Indian Penal Code, 359 identifies the types, and the section 360 and 361 of the IPC defines what do we mean by kidnapping from India, what do we mean by kidnapping from lawful guardianship. ಸೆಕ್ಷನ್ 359 ಅಪಹರಣವನ್ನು 2 ಭಾಗಗಳಾಗಿ ಅಥವಾ 2 ವಿಧಗಳಲ್ಲಿ ಮಾತ್ರ ವರ್ಗೀಕರಿಸಿದೆ ಅನ್ನೋದನ್ನು ನಾವು ತಿಳ್ಕೋಬಹುದು. ಆದರೆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 360 ಮತ್ತು 361 ಇವುಗಳನ್ನ ಪ್ರತ್ಯೇಕವಾಗಿ ವ್ಯಾಖ್ಯಾನಿಸಿದೆ. ಅಂದರೆ ಭಾರತದಿಂದ ಅಪಹರಣ ಅಂದ್ರೆ ಏನು, ಕಾನೂನುಬದ್ಧ ಪಾಲಕತ್ವದಿಂದ ಅಪಹರಣ ಅಂದ್ರೆ ಏನು ಅನ್ನುವಂಥದ್ದು ಇಲ್ಲಿ ವಿವರಿಸಲಾಗಿದೆ.
ಈ ಎರಡು ಪ್ರಕಾರಗಳನ್ನು ಸೆಕ್ಷನ್ 360 ಮತ್ತು 361ರಲ್ಲಿ ತಿಳಿಸಿರುವ ಹಾಗೆ ವ್ಯಾಖ್ಯಾನಿಸಲಾಗಿದೆ. ಅದೇನನ್ನೋದನ್ನ ಈಗ ನೋಡೋಣ. ಭಾರತದಿಂದ ಅಪಹರಣ. ಸೆಕ್ಷನ್ 360 ಭಾರತದಿಂದ ಅಪಹರಣವನ್ನು ವಿವರಿಸುತ್ತದೆ. ಸೆಕ್ಷನ್ 360ರ ಪ್ರಕಾರ ಯಾವುದೇ ವ್ಯಕ್ತಿಯು ಆ ವ್ಯಕ್ತಿಯ ಸಮ್ಮತಿಯ ವಿರುದ್ಧ ಅಥವಾ ಆ ವ್ಯಕ್ತಿಯ ಪರವಾಗಿ ಸಮ್ಮತಿ ನೀಡಲು ಕಾನೂನುಬದ್ಧವಾಗಿ ಅರ್ಹನಾದ ವ್ಯಕ್ತಿಯ ಸಮ್ಮತಿಗೆ ವಿರುದ್ಧವಾಗಿ ಭಾರತದ ಮಿತಿಗಳನ್ನು ಮೀರಿ ವ್ಯಕ್ತಿಯನ್ನು ಕರೆದುಕೊಂಡು ಹೋದರೆ ಆಗ ಭಾರತದಿಂದ ಅಪಹರಣ ಎಂದು ತಿಳಿಸಲಾಗಿದೆ. ಅಂದ್ರೆ the two types of kidnapping are explained in section 360 and 361. Section 360 explains kidnapping from India. According to the section 360, if any person takes a person beyond the limits of India against the consent of that person or against the consent of someone who is legally entitled to give consent on that person's behalf, then the offense of kidnapping from India is committed. ಈ ವ್ಯಾಖ್ಯಾನದಲ್ಲಿ ನಮಗೆ ತಿಳಿದು ಬರುವ ವಿಷಯ ಏನು ಅಂತ ಹೇಳಿದ್ರೆ, ಭಾರತದಿಂದ ಅಪಹರಣ ಎಂದರೆ ಯಾರು ಅಪಹರಣಕ್ಕೆ ಒಳಗಾಗ್ತಾರೋ ಆ ವ್ಯಕ್ತಿಯ ಒಪ್ಪಿಗೆಗೆ ವಿರುದ್ಧವಾಗಿ ಅಥವಾ ಆ ವ್ಯಕ್ತಿಯ ಪಾಲುದಾರರಾಗಿ ಯಾರಿದಾರೋ ಕಾನೂನುಬದ್ಧ ಅರ್ಹನಾದ ವ್ಯಕ್ತಿಯ ಸಮ್ಮತಿಗೆ ವಿರುದ್ಧವಾಗಿ ಭಾರತದ ಮಿತಿಗಳಿಂದ ಅಂದ್ರೆ ಭಾರತದ ಗಡಿಗಳಿಂದ ಆ ವ್ಯಕ್ತಿಯನ್ನ ಕರೆದುಕೊಂಡು ಹೋದರೆ ಆಗ ಭಾರತದಿಂದ ಅಪಹರಣದ ಅಪರಾಧವನ್ನು ಮಾಡಲಾಗುತ್ತದೆ. This explains that any person who is taken beyond the limits of the India against the consent of that person or he is forcibly taken against the consent of someone who is legally entitled to be the consent of that person, then the offense of kidnapping from India is kidnapped. ಕಾನೂನುಬದ್ಧ ಪಾಲಕತ್ವದಿಂದ ಅಪಹರಣ. ಸೆಕ್ಷನ್ 361 ಅಂದ್ರೆ ಸೆಕ್ಷನ್ 361 ಕಾನೂನುಬದ್ಧ ಪಾಲಕತ್ವದಿಂದ ಅಪಹರಣವನ್ನು ವಿವರಿಸುತ್ತದೆ. ಈ ವಿಭಾಗದ ಪ್ರಕಾರ ಒಬ್ಬ ವ್ಯಕ್ತಿಯು ಅಪ್ರಾಪ್ತ ವಯಸ್ಕನನ್ನು ಅಂದರೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗ ಅಥವಾ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿ ಅಥವಾ ಅಸಮಂಜಸ ಮನಸ್ಸಿನ ವ್ಯಕ್ತಿಯನ್ನು ಪಾಲಕರ ಒಪ್ಪಿಗೆ ಇಲ್ಲದೆ ಅವನ ಅಥವಾ ಅವಳ ಕಾನೂನುಬದ್ಧ ಪಾಲಕನಿಂದ ದೂರವಿದ್ದರೆ ಆಗ ಆ ವ್ಯಕ್ತಿಯು ಕಾನೂನುಬದ್ಧ ಪಾಲಕತ್ವದಿಂದ ಅಪಹರಣದ ಅಪರಾಧವನ್ನು ಮಾಡುತ್ತಾನೆ. Kidnapping from lawful guardianship. Section 361 explains kidnapping from lawful guardianship. According to this section, if a person takes away or entices a minor, that is a boy under the age of 16 years and a girl under the age of 18 years or a person of unsound mind away from his or her lawful guardian without the guardian's consent, then that person commits the offense of kidnapping from lawful guardianship. ಇಲ್ಲಿ ತಿಳಿದು ಬಂದ ಅರ್ಥ ಏನಂತಂದ್ರೆ, ಹುಡುಗ 16 ವರ್ಷಕ್ಕಿಂತ ಕಡಿಮೆ, ಹುಡುಗಿ 18 ವರ್ಷಕ್ಕಿಂತ ಕಡಿಮೆ ಒಬ್ಬಂಟಿಯಾಗಿ ವಾಸ ಮಾಡೋದಿಲ್ಲ. ಅವರ ಮೇಲೆ ಅಧಿಕಾರವನ್ನ ಅವರ ಪಾಲಕರು ಹೊಂದಿರ್ತಾರೆ, ಅಂದ್ರೆ ಕಾನೂನುಬದ್ಧ ಪಾಲಕರು. ಇಲ್ಲಿ ವ್ಯಕ್ತಿಯನ್ನ ಅಪ್ರಾಪ್ತ ವಯಸ್ಕನನ್ನ ಅಪಹರಣ ಮಾಡೋದು ಮತ್ತೆ ಅಸಮಂಜಸ ಮನಸ್ಸಿನ ವ್ಯಕ್ತಿಯನ್ನ ಅಂದ್ರೆ ಅಬ್ನಾರ್ಮಲ್ ಮೈಂಡೆಡ್ ಪರ್ಸನ್, ಅನ್ಸೌಂಡೆಡ್ ಮೈಂಡೆಡ್ ವ್ಯಕ್ತಿಯನ್ನು ಪಾಲಕರ ಒಪ್ಪಿಗೆ ಇಲ್ಲದೆ ಯಾರು ಆ ಮಕ್ಕಳ ಅಥವಾ ಆ ವ್ಯಕ್ತಿಗಳ ಜವಾಬ್ದಾರಿಯನ್ನ ತಗೊಂಡಿರ್ತಾರೋ ಆ ಪಾಲಕರ ಒಪ್ಪಿಗೆ ಇಲ್ಲದೆ ವ್ಯಕ್ತಿಗಳನ್ನ ದೂರಕ್ಕೆ ಕರೆದುಕೊಂಡು ಹೋದರೆ ಅಥವಾ ಅಪಹರಣವನ್ನ ಮಾಡಿದರೆ ಇದು ಸೆಕ್ಷನ್ 361ರ ಅಡಿಯಲ್ಲಿ ದಾಖಲಾಗುತ್ತದೆ. ಮೀನ್ಸ್ kidnapping from unlawful guardianship, that is, if a person is a minor, he will be kidnapped.
without the consent of his lawful guardianship. Means a person will be held responsible for the minor people without the consent of them also. If a person kidnaps, then the offense is called as kidnapping from lawful guardianship. ಈಗ ಅಪಹರಣ ಮತ್ತು ಹೊತ್ತೊಯ್ಯುವಿಕೆಯ ವ್ಯಾಪ್ತಿಯನ್ನು ಗಮನಿಸೋಣ. 2017ರಲ್ಲಿ ಅಪಹರಣ ಮತ್ತು ಹೊತ್ತೊಯ್ಯುವಿಕೆ ಪ್ರಕರಣಗಳಲ್ಲಿ 9% ಹೆಚ್ಚಳವಾಗಿದೆ. 2016ರಲ್ಲಿ 88,008 ವಿರುದ್ಧ 92,893 ಪ್ರಕರಣಗಳು ದಾಖಲಾಗಿವೆ ಎಂದು NCRB ದತ್ತಾಂಶ ತಿಳಿಸುತ್ತದೆ. ಇದರ ಅರ್ಥ 2016ಕ್ಕಿಂತ 17ರಲ್ಲಿ ಇದರ ಪ್ರಕರಣಗಳು ಹೆಚ್ಚಾಗಿ ಕಂಡು ಬಂದಿದ್ದಾವೆ ಅನ್ನುವಂಥದ್ದು ಇಲ್ಲಿ ತೋರಿಸುತ್ತೆ. Extent of kidnapping and abduction. There was, however, a 9% increase in kidnapping and abduction cases in 2017, with 95,893 cases registered against 88,008 in 2016. This data was revealed by NCRB. ಇದು ತಿಳಿಸೋದು ಏನಂತ ಹೇಳಿದ್ರೆ, ವರ್ಷ ಈ ಘಟನೆಗಳು 2016ರಿಂದ 2017ಕ್ಕೆ 9% ಹೆಚ್ಚಳವಾಗಿರುವಂತದನ್ನ ನಾವು ಅಪಹರಣ ಮತ್ತು ಹೊತ್ತೊಯ್ಯುವಿಕೆಯ 2 ಪ್ರಕರಣಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ದತ್ತಾಂಶದ ಪ್ರಕಾರ ಒಟ್ಟು 1,555,000 ಬಲಿಪಶುಗಳು ಅಪಹರಣ ಅಥವಾ ಹೊತ್ತೊಯ್ಯುವಿಕೆಗೆ ಒಳಗಾದವರು ಎಂದು ವರದಿಯಾಗಿದೆ. ಇಲ್ಲಿ ಪುರುಷರು 23,814 ಆದರೆ ಮಹಿಳೆಯರು 76,741 ಪ್ರಕರಣಗಳು ಹೊತ್ತೊಯ್ಯುವಿಕೆ ಮತ್ತು ಅಪಹರಣದಲ್ಲಿ ವರದಿಯಾಗಿದೆ. ಈ ಚಿತ್ರಣ ನಮಗೆ ಸ್ಪಷ್ಟವಾಗಿ ತಿಳಿಸೋದೇನಂತ ಹೇಳಿದ್ರೆ, ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಅಪಹರಣದಲ್ಲಿ ಹೊತ್ತೊಯ್ಯುವಿಕೆಯಲ್ಲಿ ಹೆಚ್ಚಾಗಿ ಕಂಡು ಬಂದಿದೆ ಎಂದು. ಅವರಲ್ಲಿ 56,622 ಬಲಿಪಶುಗಳು ಮಕ್ಕಳು ಮತ್ತು 43,933 ಬಲಿಪಶುಗಳು 2017ರ ಅವಧಿಯಲ್ಲಿ ವಯಸ್ಕರಾಗಿದ್ದರು. ಇಲ್ಲಿ ಅಂಕಿ ಅಂಶಗಳನ್ನ ನಾವು ಗಮನಿಸಿದರೆ ಮಕ್ಕಳ ಹೊತ್ತೊಯ್ಯುವಿಕೆ ಅಪಹರಣದ ಸಂಖ್ಯೆಯೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಲ್ಲಿ ಮಕ್ಕಳಲ್ಲಿನೂ ಕೂಡ ಪುರುಷರು 14,296 ಆದರೆ ಮಕ್ಕಳಲ್ಲಿ ಮಹಿಳೆಯರು ಅಥವಾ ಗರ್ಲ್ಸ್ ನಂಬರ್ 42,326 ಆಗಿದೆ. ಇದು ಹೆಚ್ಚಾಗಿ ಕಂಡು ಬಂದಿರಬಹುದಾದಂತಹ ಅಪಹರಣಗಳ ಸಂಖ್ಯೆಯಾಗಿದೆ ಎಂದು ನಾವಿಲ್ಲಿ ತಿಳಿಯಬಹುದು. As per the data, a total of 1,555,000, among them 23,814 were male and 76,741 were female victims were reported kidnapped or abducted, out of which 56,622 victims were children and 43,933 victims were adults during 2017. NCRB ದತ್ತಾಂಶವು ಮಾನವ ದೇಹದ ಮೇಲೆ ಪರಿಣಾಮ ಬೀರುವ 9,89,071 ಅಪರಾಧ ಪ್ರಕರಣಗಳನ್ನು ತೋರಿಸಿದೆ. ಇದರಲ್ಲಿ ನಿರ್ಲಕ್ಷ್ಯದಿಂದ 1,42,794 ಪ್ರಕರಣಗಳು ಮತ್ತು ಮಹಿಳೆಯರ ಮೇಲೆ 86,001 ಹಲ್ಲೆ ಪ್ರಕರಣಗಳು ದಾಖಲಾಗಿವೆ. NCRB data shows that 9,89,071 cases of offences affecting the human body, including 1,42,794 cases of death by negligence and 86,001 of assault on women with intent to outrage her modesty were registered. ಇದರ ಅರ್ಥ ಮಹಿಳೆಯರನ್ನ ಹೆಚ್ಚಾಗಿ ಅಪಹರಣ ಮತ್ತು ಹೊತ್ತೊಯ್ಯುವಿಕೆ ಮಾಡುತ್ತಾ ಇದ್ರು ಕೂಡ ಇಲ್ಲಿ ಕೆಲವೊಮ್ಮೆ ಅಪರಾಧದ ಪ್ರಕರಣಗಳನ್ನ ನಿರ್ಲಕ್ಷಿಸಲಾಗಿದೆ. ಆ ಕಾರಣದಿಂದ ಈ ಅಪಹರಣಗಳು ಅಥವಾ ಹೊತ್ತೊಯ್ಯುವಿಕೆಯ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಿದಾವೆ ಅನ್ನೋದು ಗೊತ್ತಾಗುತ್ತೆ. 2019ರಲ್ಲಿ ಒಟ್ಟು 1.5 ಲಕ್ಷ ಅಪಹರಣ ಮತ್ತು ಹೊತ್ತೊಯ್ಯುವಿಕೆ ದಾಖಲಾಗಿದ್ದು 2018ಕ್ಕಿಂತ 0.7% ನಷ್ಟು
ಸ್ವಲ್ಪ ಇಳಿಕೆಯಾಗಿದೆ. ಅಂಕಿ ಅಂಶದ ಪ್ರಕಾರ 2018ಕ್ಕಿಂತ 2019ರಲ್ಲಿ ಈ ಪ್ರಕರಣ 0.7% ರಷ್ಟು ಕಡಿಮೆಯಾಗಿರುವ ದಾಖಲೆಯನ್ನು ತೋರಿಸುತ್ತೆ. A total of 1.5 lakh kidnapping and abduction were registered during 2019, showing a marginal decrease of 0.7% over 2018. This data shows that there was a slight or marginal decrease from 2018 to 2019. Okay, now let us discuss about the characteristics of kidnapping. Having studied 42 cases of kidnapping and abduction, Ram Ahuja lists the following characteristics of kidnapping and abduction. ಅಪಹರಣದ ಗುಣಲಕ್ಷಣಗಳು. ಅಪಹರಣ ಮತ್ತು ಒತ್ತೊಯ್ಯುವಿಕೆಯ 42 ಪ್ರಕರಣಗಳನ್ನು ಅಧ್ಯಯನ ಮಾಡಿದ ರಾಮ್ ಅಹುಜಾರ್ ಅವರು ಈ ಕೆಳಗಿನ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿದ್ದಾರೆ. ಮೊದಲನೇದಾಗಿ, ವಿವಾಹಿತ ಮಹಿಳೆಯರಿಗಿಂತ ಅವಿವಾಹಿತ ಹುಡುಗಿಯರು ಅಪಹರಣಕ್ಕೆ ಬಲಿಯಾಗುವ ಸಾಧ್ಯತೆಗಳು ಹೆಚ್ಚು. Unmarried girls are more likely to be the victims of abduction than a married women. Means this shows that unmarried women have been targeted more in this offense. ಇಲ್ಲಿ ವಿವಾಹಿತ ಮಹಿಳೆಯರಿಗಿಂತ ಅವಿವಾಹಿತ ಹುಡುಗಿಯರೇ ಇಲ್ಲಿ ಬಲಿಪಶುಗಳಾಗಿರುವುದು ಕಂಡು ಬರುತ್ತದೆ. ಅಪಹರಣಕಾರರು ಮತ್ತು ಬಲಿಪಶುಗಳು ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳಲ್ಲಿ ಪರಸ್ಪರ ಪರಿಚಿತರಾಗಿದ್ದಾರೆ. Abductors and victims are acquainted with each other in a large number of cases. This shows that abductors and victims, ಅಪಹರಣಕಾರರು ಮತ್ತು ಬಲಿಪಶುಗಳು ಇಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಪರಿಚಿತರಾಗಿರ್ತಾರೆ ಅನ್ನುವಂಥದ್ದು ಕಂಡು ಬಂದಿದೆ. ಅಪಹರಣಕಾರ ಮತ್ತು ಅವನ ಬಲಿಪಶುವಿನ ನಡುವಿನ ಆರಂಭಿಕ ಸಂಪರ್ಕವು ಸಾರ್ವಜನಿಕ ಸ್ಥಳಗಳಿಗಿಂತ ಹೆಚ್ಚಾಗಿ ಅವರ ಸ್ವಂತ ಮನೆಗಳು ಅಥವಾ ನೆರೆಹೊರೆಯರಲ್ಲಿ ಸಂಭವಿಸುತ್ತದೆ. The initial contact between the abductor and his victim frequently occurs in their own homes or neighborhood than in public places. This shows that ಇದು ತಿಳಿಸೋದು ಏನಂತ ಹೇಳಿದ್ರೆ, ಅಪಹರಣಕಾರ ಮತ್ತು ಬಲಿಪಶುಗಳು ಇಬ್ಬರಿಗೂ ಕೂಡ ಪರಸ್ಪರ ಪರಿಚಿತರಿದ್ದಾರೆ ಎಂದು. ಇಬ್ಬರಿಗೂ ಪರಿಚಯ ಹೊರಗಡೆ ನಡೆಯೋದಕ್ಕಿಂತಲೂ ಕೂಡ ಮನೆಯ ಒಳಗಡೆನೆ ಅಂದ್ರೆ ಮನೆಗಳಲ್ಲಿನೇ ನೆರೆಹೊರೆಯಲ್ಲಿನೇ ಹೆಚ್ಚಾಗಿ ಇವರ ಸಂಬಂಧಗಳು ಕಂಡು ಬಂದಿದೆ. This shows that they know each other from their own homes or by neighboring surrounded places. ಹೆಚ್ಚಾಗಿ ಒಬ್ಬ ವ್ಯಕ್ತಿಯು ಮಾತ್ರ ಅಪಹರಣದಲ್ಲಿ ಭಾಗಿಯಾಗಿದ್ದಾನೆ. ಅಪರಾಧಿಯ ಕಡೆಯಿಂದ ಅಂತಹ ಬೆದರಿಕೆ ಮತ್ತು ಬಲಿಪಶುವಿನ ಕಡೆಯಿಂದ ಪ್ರತಿರೋಧವು ಅಪಹರಣದಲ್ಲಿ ತುಂಬಾ ಸಾಮಾನ್ಯವಲ್ಲ. Often only one person is involved in abduction. As such, a threat on the part of the offender and resistance on the part of the victim is not very common in abduction. ಇಲ್ಲಿ ತಿಳಿಯೋದೇನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮಾತ್ರ ಅಪಹರಣದಲ್ಲಿ ಭಾಗಿಯಾಗಿದ್ದಾನೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಮಾತ್ರ ಅಪಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಪರಾಧಿ ಕಡೆಯಿಂದ ಅಂತಹ ಬೆದರಿಕೆ ಮತ್ತು ಬಲಿಪಶುವಿನ ಕಡೆಯಿಂದ ಅಂತಹ ಪ್ರತಿರೋಧವು ಹೊತ್ತೊಯ್ಯುವಿಕೆಯಲ್ಲಿ ಇದು ತುಂಬಾ ಸಾಮಾನ್ಯವಾಗಿ ಇಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೋಬಹುದು. ಲೈಂಗಿಕ ದೌರ್ಜನ್ಯಗಳು 80%ಗಿಂತ ಹೆಚ್ಚು ಪ್ರಕರಣಗಳಲ್ಲಿ ಅಪಹರಣದೊಂದಿಗೆ ಹೋಗುತ್ತವೆ. ಅಂದ್ರೆ sexual assaults go with abduction in more than 80% of the cases. ಇಲ್ಲಿ ಲೈಂಗಿಕ ದೌರ್ಜನ್ಯವು ರೇಪ್ ಕೇಸಸ್ ಅಥವಾ ಸೆಕ್ಷುಯಲ್ ವೈಲೆನ್ಸ್ ಅನ್ನುವಂಥದ್ದು ಏನ್ ಹೇಳ್ತೀವಿ ಅದು ಹೊತ್ತೊಯ್ಯುವಿಕೆಯ ಪ್ರಕರಣಗಳಿಂದ 80% ಇಲ್ಲಿ ಕಂಡು ಬರುತ್ತವೆ. The absence of parental control and dissatisfaction at relations in the family are crucial factors in contacts between the abductor and the victim, and girls running away from the home with some acquainted person later labeled as abductor. ಪೋಷಕರ ನಿಯಂತ್ರಣದ ಅನುಪಸ್ಥಿತಿ ಮತ್ತು ಕುಟುಂಬದಲ್ಲಿ ನಯವಾದ
ಸಂಬಂಧಗಳು ಅಪಹರಣಕಾರ ಮತ್ತು ಬಲಿಪಶು ಮತ್ತು ಹುಡುಗಿಯ ನಡುವಿನ ಸಂಪರ್ಕಗಳಲ್ಲಿ ನಿರ್ಣಾಯಕ ಅಂಶಗಳಾಗಿವೆ. ಯಾಕೆ ಹೊತ್ತೊಯ್ಯುವಿಕೆ ಆಗಿರ್ಬೋದು ಅಥವಾ ಅಪಹರಣದ ಪ್ರಕರಣಗಳು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಪೋಷಕರ ನಿಯಂತ್ರಣದ ಅನುಪಸ್ಥಿತಿ, ಮನೆಯಲ್ಲಿ ಪೋಷಕರ ಮಾತುಗಳನ್ನ ನಿಯಮಗಳನ್ನ ಪಾಲಿಸದೆ ಇರುವಂತಹ ಕುಟುಂಬಗಳಲ್ಲಿ, ಮತ್ತೆ ಎಲ್ಲಿ ಕುಟುಂಬ ಅಂತ ಹೇಳಿದ್ರೆ ಒಂದು ಅವಿನಾಭಾವ ಸಂಬಂಧವಿರುವಂತ ಸ್ಥಳ, ನಮ್ಮ ಸುಖ ದುಃಖಗಳನ್ನು ಎಲ್ಲವನ್ನು ಕೂಡ ಹಂಚಿಕೊಳ್ಳೋದಕ್ಕೆ ಇರಬಹುದಾದಂತ ಒಂದೇ ಒಂದು ವಾಟ್ ವಿ ಕಾಲ್ ಇಟ್ ಆಸ್ ಪ್ರೈಮರಿ ಇನ್ಸ್ಟಿಟ್ಯೂಷನ್, ಒಂದು ಸಂಸ್ಥೆ ಅಂತ ನಾವು ಅದನ್ನ ಕರಿಬಹುದು. ಇಲ್ಲಿ ಅಂತಹ ಸಂಬಂಧಗಳು ಹದಗೆಟ್ಟಿದ್ದರೆ, ಕುಟುಂಬದಲ್ಲಿ ಅಂತಹ ಸಪೋರ್ಟಿಂಗ್ ಆಗುವಂತಹ ಸಂಬಂಧಗಳು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅಪಹರಣ ಮತ್ತು ಹೊತ್ತೊಯ್ಯುವಿಕೆಗಳು ಹೆಚ್ಚಾಗಿ ಕಂಡು ಬರ್ತವೆ. ಕೆಲವೊಮ್ಮೆ ಕೆಲವು ಪರಿಚಿತ ವ್ಯಕ್ತಿಯೊಂದಿಗೆ ಮನೆಯಿಂದ ಹುಡುಗಿ ಓಡಿ ಹೋಗುತ್ತಾಳೆ, ನಂತರ ಅಪಹರಣಕಾರ ಎಂದು ಲೇಬಲ್ ಮಾಡಲಾಗಿದೆ. ಇಲ್ಲಿ ಹುಡುಗಿ ಓಡಿ ಹೋಗುವಂತ ಸಂದರ್ಭಗಳಲ್ಲಿ ಆಕೆ ಅವನಿಗೆ ತಿಳಿದೇ ಇರ್ತಾಳೆ ಅನ್ನುವಂಥದ್ದು ಇಲ್ಲಿ ತುಂಬಾ ಮುಖ್ಯವಾದಂತ ವಿಷಯವಾಗಿದೆ. ಅವಿವಾಹಿತ ಹುಡುಗಿಯರನ್ನು ಅಪಹರಿಸಲು ಅಥವಾ ವಿವಾಹಿತ ಹೊತ್ತೊಯ್ಯಲು 4 ಉದ್ದೇಶಗಳನ್ನು ರಾಮೋಜರ್ ಅವರು ಗುರುತಿಸಿದ್ದಾರೆ. ರಾಮೋಜಾ ಐಡೆಂಟಿಫೈಸ್ 4 motives for kidnapping unmarried girls or abducting married women. They are for sexual relations, for marriage, for selling and for prostitution. ಇಲ್ಲಿನ ಉದ್ದೇಶಗಳು ಯಾಕೆ ಅನ್ಮ್ಯಾರಿಡೇ ಆಗಿರ್ಬೇಕು ಅಥವಾ ಯಾಕೆ ವಿವಾಹಿತರನ್ನ ಹೊತ್ತೊಯ್ತಾರೆ ಅಂತ ತಿಳ್ಕೊಳ್ಳೋದಾದ್ರೆ, ಲೈಂಗಿಕ ಸಂಬಂಧಗಳಿಗಾಗಿ, ಟು ಹ್ಯಾವ್ ಅ ಸೆಕ್ಷುಯಲ್ ರಿಲೇಷನ್ಸ್. ಎರಡನೇದು ಮದುವೆಗಾಗಿ, ಮದುವೆ ಮಾಡ್ಕೊಳ್ಳುವ ಇಂಟೆನ್ಷನ್ ಇಂದ ಹುಡುಗಿಯರನ್ನ ಹೊತ್ತೊಯ್ಯುವಂಥದ್ದು. ಮಾರಾಟಕ್ಕಾಗಿ, ಈ ಮಾರಾಟದ ಪ್ರಕ್ರಿಯೆಯಲ್ಲಿ ಹುಡುಗಿ ಆಗಿರ್ಬೋದು, ಐ ಮೀನ್ ಟು ಸೇ ವಿವಾಹಿತಳಾಗಿರ್ಬೋದು ಅವಿವಾಹಿತಳಾಗಿರ್ಬೋದು, ಯಾರಾದ್ರೂ ಕೂಡ ಸರಿ ಆಕೆಯನ್ನ ಮಾರಾಟಕ್ಕೆ ಹೊತ್ತೊಯ್ಯುತ್ತಾರೆ ಅನ್ನುವಂಥದ್ದು ಇಲ್ಲಿ ಕಂಡು ಬರುತ್ತೆ. ಮತ್ತೆ ವೇಷವಾಟಿಕೆಗಾಗಿ, ಹಲವಾರು ಚಲನಚಿತ್ರಗಳಲ್ಲಿ ನಾವು ಇದನ್ನೆಲ್ಲ ನಾವು ಕಾಣ್ತಾ ಬಂದಿದೀವಿ. ಹುಡುಗಿಯರನ್ನ ವಯಸ್ಕಳನ್ನ ಅಪಹರಿಸಿ ಅವರನ್ನ ವೇಷವಾಟಿಕೆಗೆ ದೂಡುವಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಇದೆಲ್ಲವೂ ಕೂಡ ಕಾರಣಗಳಾಗಿದ್ದಾವೆ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬಹುದು. ಹಾಗಾದ್ರೆ ಹೊತ್ತೊಯ್ಯುವಿಕೆಯ ವಿಧಗಳು ಯಾವುವು? ರಾಮೋಜಾರ್ ಅವರು 4 ರೀತಿಯ ಹೊತ್ತೊಯ್ಯುವಿಕೆಯನ್ನು ಗುರುತಿಸಿದ್ದಾರೆ. ಮೊದಲನೇದು ಬಲವಂತದ ಹೊತ್ತೊಯ್ಯುವಿಕೆ. ಈ ಬಲವಂತದ ಹೊತ್ತೊಯ್ಯುವಿಕೆ ಅಂದ್ರೆ ಅಪಹರಣಕಾರನೊಂದಿಗೆ ಹೆಣ್ಣು ಬರಲು ಒಪ್ಪದಿದ್ದರೆ ಆತನು ಬಲಾತ್ಕಾರದಿಂದ ಆಕೆಯನ್ನು ಹೊತ್ತೊಯ್ಯುತ್ತಾನೆ. ಇಲ್ಲಿ ಸ್ಪಷ್ಟವಾಗಿದೆ ತುಂಬಾ. ಏನಂತ ಹೇಳಿದ್ರೆ, ಅಪಹರಣಕಾರನ ಕರೆದ ತಕ್ಷಣ ಯಾವುದೇ ಹುಡುಗಿ ಆದ್ರೂ ಓಡ್ ಹೋಗೋದಿಲ್ಲ. ಅಪಹರಣಕಾರನೊಂದಿಗೆ ಹೆಣ್ಣು ಬರಲು ಒಪ್ಪದಿದ್ದರೆ ಬಲವಂತವಾಗಿ ಆಕೆಯನ್ನು ಅವನು ಹೊತ್ತೊಯ್ಯುತ್ತಾನೆ. ಇದನ್ನ ನಾವು ಬಲವಂತದ ಹೊತ್ತೊಯ್ಯುವಿಕೆ ಎಂದು ಕರೆಯಬಹುದು. ರಾಮೋಜಾ has identified 4 types of abduction. They are forced abduction. It is one in which the victim clearly does not consent to accompany the kidnapper but is forcibly abducted by the offender. This explains that the victim does not or she does not have the consent to accompany or to join the kidnapper. Here the kidnapper forcefully take her. Second one, willing abduction. It is one in which the victim willingly consents to live with the offender because they intend to marry against the wishes of the parents. ಇಚ್ಛಾಪೂರ್ವಕ ಹೊತ್ತೊಯ್ಯುವಿಕೆ. ಇದರಲ್ಲಿ ಬಲಿಪಶುವು ಅಪರಾಧಿಯೊಂದಿಗೆ ಹೋಗಲು ಮನಪೂರ್ವಕವಾಗಿ ಇಚ್ಛಿಸುತ್ತಾಳೆ, ಏಕೆಂದರೆ ಅವರು ತಮ್ಮ ಹೆತ್ತವರ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗಲು ಉದ್ದೇಶಿಸಿರುತ್ತಾರೆ. It is clear from this that any girl who wants to get married a person against the will of her parents will be categorized under this section. ಇಚ್ಛಾಪೂರ್ವಕ ಹೊತ್ತೊಯ್ಯುವಿಕೆ. ಇಲ್ಲಿ ಕಿಡ್ನಾಪರ್ ಬಲವಂತವಾಗಿ ಹುಡುಗಿಯನ್ನ ಹೊತ್ತೊಯ್ಯೋದಿಲ್ಲ. ಇಲ್ಲಿ ಆಕೆ ತನಗೆ ಇಚ್ಛೆ ಪಟ್ಟು, ತಾನೇ ಇಷ್ಟಪಟ್ಟು ಆ ಹೊತ್ತೊಯ್ಯುವಿಕೆಯ ಪ್ರಕರಣದಲ್ಲಿ ಭಾಗಿಯಾಗಿರ್ತಾಳೆ. ಇದರಿಂದ ಇರುವಂತ ಉದ್ದೇಶ ತಮ್ಮ ಹೆತ್ತವರ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗಲು ಆಕೆ ಆ ಹೊತ್ತೊಯ್ಯುವಿಕಾರನ ಜೊತೆಯಲ್ಲಿ ಹೋಗ್ತಾಳೆ ಅನ್ನುವಂಥದ್ದು. ಮೂರನೇದು ಸಹಾಯಕ ಹೊತ್ತೊಯ್ಯುವಿಕೆ.
ಹೊತ್ತೊಯ್ಯುವ ವ್ಯಕ್ತಿ ಅಪಹೃತನಿಗೆ ಸಹಾಯಕನೋ ಅಧಿಕಾರದ ಸಂಬಂಧ ಹೊಂದಿರುವವನು ಆಗಿರುತ್ತಾನೆ. Accessory abduction. Here, the abductor stands in relationship of power over the victims because of being helper, being an authority figure, or for some other reasons. Here, the abductor stands in relationship of power over the victims. ಇಲ್ಲಿ ಯಾರು ಅಪಹೃತಕ್ಕೆ ಒಳಗಾಗ್ತಾರೋ ಅವರು ಅಪಹರಣಕಾರನಿಂದ ಸಹಾಯವನ್ನ ಪಡ್ಕೊಳ್ಳಲು ಅವರು ಇಲ್ಲಿ ಭಾಗಿಯಾಗಿರ್ತಾರೆ ಅನ್ನುವಂಥದ್ದು ಇಲ್ಲಿ ಕಂಡು ಬರುತ್ತದೆ. 4ನೇದು ಒತ್ತಡದ ಹೊತ್ತೊಯ್ಯುವಿಕೆ. ಅಪಹೃತನಾಗುವ ವ್ಯಕ್ತಿ ಮೊದಲೇ ಪಲಾಯನಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಏನಾದರೂ ತೊಂದರೆ ಎದುರಾದಾಗ ಹಿಂಜರಿಯುತ್ತಾನೆ. ಅಂದ್ರೆ ಇಲ್ಲಿ ಮುಂಚೆ ಪಲಾಯನ ಮಾಡೋದಕ್ಕೆ ಮೊದಲೇ ತೀರ್ಮಾನವನ್ನ ನೀಡಿರ್ತಾರೆ. ಹಾಗೆ ಏನಾದ್ರೂ ತೊಂದರೆಗಳು ಉಂಟಾದಾಗ ಇಲ್ಲಿ ನಾನು ಒತ್ತಡದಿಂದ ಅಪಹರಣ ಮಾಡಿದೆ ಅಥವಾ ನಾನು ಒತ್ತಡದಿಂದ ಆಕೆಯನ್ನ ಹೊತ್ತೊಯ್ಕೊಂಡ್ ಬಂದೆ ಅನ್ನೋ ಮುಂಚೆ ಇದ್ದಷ್ಟು ಧೈರ್ಯ ಆ ನಂತರದಲ್ಲಿ ಏನಾದ್ರೂ ತೊಂದರೆ ಬಂದಾಗ ಇರೋದಿಲ್ಲ ಅನ್ನುವಂಥದನ್ನ ಇಲ್ಲಿ ನಾವು ತಿಳ್ಕೊಬಹುದು. ಸ್ಟ್ರೆಸ್ ಅಬ್ಡಕ್ಷನ್. ಇಟ್ ಇಸ್ ಒನ್ ಇನ್ ವಿಚ್ ವಿಕ್ಟಿಮ್ಸ್ ಇನಿಷಿಯಲಿ agree to leave their home with the offenders but retreat when something goes wrong. Here, the victims initially has decided to go along with the abductor. I mean to say along with the offender, but finally if something goes wrong, she will repent for that action. Okay. ಇಲ್ಲಿ ಇಷ್ಟೊತ್ತು ನಾವು ಈ ಸೆಷನ್ ನಲ್ಲಿ ತಿಳ್ಕೊಂಡಂತ ವಿಷಯಗಳು ಅಪಹರಣ ಅಂದ್ರೆ ಏನು, ಹೊತ್ತೊಯ್ಯುವಿಕೆ ಅಂದ್ರೆ ಏನು, ಮತ್ತೆ ನಮ್ಮ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 359ರ ಪ್ರಕಾರ ಅಪಹರಣವನ್ನು ಎಷ್ಟು ರೀತಿಯಾಗಿ ವಿಂಗಡಿಸಲಾಗಿದೆ ಮತ್ತು ಅವುಗಳ ವ್ಯಾಖ್ಯಾನಗಳನ್ನ ತಿಳಿದುಕೊಂಡಿದ್ದೇವೆ. ಮತ್ತೆ ಅಪಹರಣ ಮತ್ತು ಹೊತ್ತೊಯ್ಯುವಿಕೆಯ ವ್ಯಾಪ್ತಿ ಭಾರತದಲ್ಲಿ ಎಷ್ಟು ಕಂಡು ಬಂದಿದೆ ಅನ್ನುವಂಥದ್ದನ್ನ ತಿಳ್ಕೊಂಡಿದೀವಿ. ಹಾಗೆ ಅಪಹರಣದ ಗುಣಲಕ್ಷಣಗಳನ್ನು ಕೂಡ ತಿಳ್ಕೊಂಡಿದೀವಿ. ಹಾಗೆ ಅಪಹರಣದ ವಿಧಗಳು ಅಥವಾ ಹೊತ್ತೊಯ್ಯುವಿಕೆಯ ವಿಧಗಳನ್ನು ಕೂಡ ನಾವಿಲ್ಲಿ ತಿಳ್ಕೊಂಡಿದ್ದೀವಿ. In this section, we have discussed about the meaning of kidnapping, the meaning of abduction, the categorization of kidnapping under 359 section of Indian Penal Code, that is kidnapping from India, kidnapping from lawful guardianship, and the extent of kidnapping and abduction, characteristics of kidnapping, types of abduction. Thank you, one and all.